ಇಟ್ಕೋತೀನಿ ಕೊಡ್ರಿ ಅವನ ಗಾಡಿಯಾಗ ಇಟ್ಕೊತಾನ ಸರ್ ಕೊಟ್ಟು ಬಿಡಿ ಸರ್ ಹೋಗ್ಲಿ ಯಾಕೆ ನೆನ್ಸಾಕತ್ತಾನೆ ತಮ್ಮ ಅಲ್ಲಿ ಹೋಗ್ತಾ ಮುಗಳು ಕೂಡ ಕ್ರಾಸ್ ಎಡಕದಲ್ಲ ಹೌದ್ರಿ ಅದು ಅವ್ರದ್ದು ಅವ್ರು ಫೋನ್ ಮಾಡಿ ಹೇಳಿದಾರೆ ಒಕ್ಕೊಂತ ಹೋಗ್ಬಿಟ್ಟು ಆಯ್ತಾಯ್ತು ಮುಂದಕ್ಕೆ ನಾನು ಇಬ್ರು ಹೋಗೋಣ ಯಾರಿಗೆ ಹೇಳಬೇಡ ಓಕೆ ಇರ್ಲಿ ಒಟ್ಟಾರೆಯಾಗಿ ನಮ್ಮ ಗೋಪಾಲನ ತೀರ್ದಾಳ ಅವರಿಗೂ ಕೂಡ ಒಂದ್ಸಾರಿ ಚಪ್ಪಾಳೆ ತಟ್ಟಿ ಕಾರ್ಯಕ್ರಮದ ಪರವಾಗಿ ತುಂಬ ಹಾರ್ದಿಕ ಸ್ವಾಗತ ಸುಸ್ವಾಗತ ಅನ್ಬಯಸ್ತಾ ಇದ್ದೀನಿ ಬಹುಶಃ ಎಲೆ ಮೇಲೆ ಕಾಯಿ ಆಗಿರ್ತಕ್ಕಂಥವ್ರು ಸರ್ ಇದು ಕಣದಾಳ ಮಾಡಿ ಅಂದ್ರ ಬಹುಶಃ ಅಲ್ಲಿ ಜಮೀನು ತಗೊಳಕ್ ನಾನಿ ಅತ್ತಳೆ ಹೆದರ್ತಿದ್ರು ಅಂತ ಹೊತ್ತಿನೊಳಗ 40 ಎಕರೆ ಭೂಮಿ ಮಾಡಿ ಬಂಗಾರ ಇದು ಕಣದಾಳ ಮಡ್ಡಿಯನ್ನ ಬಂಗಾರ ಹಸಿರು ಕಡ್ಡಿಯನ್ನಾಗಿ ಮಾಡಿರ್ತಕ್ಕಂಥ ಚನ್ನಪ್ಪಣ್ಣ ಯಡವಣ್ಣವ್ರು ಬಂದಾರ ಸರ್ ಬಹಳ ಅದ್ಭುತ ವ್ಯಕ್ತಿಗಳು ಸರ್ ಅವರೆಲ್ಲ ಯಾಕಂತ ಕೇರ ಘಾಟಿಗೆ ಸಾಹೇಬ್ರ ಬಲಗೈ ಬಂಟ ಬಹುಶಃ ನಾವೆಲ್ಲ ಕರಿತಿದ್ದೀವಿ ಇವ್ರು ಬಾಂದ್ರ ಘಾಟಿಗೆ ಸಾಹೇಬ್ರು ಬಾಂದ್ರತಿದ್ದೀವಿ ಘಾಟಿಗೆ ಸಾಹೇಬ್ ಕುರ್ಚೆ ಬಿಟ್ಟು ಕೊಡ್ತಿದ್ದೆ MLA ಇದ್ದವ್ರ ಇಂಥ ವ್ಯಕ್ತಿಗಳಿಗೆ ಕುರ್ಚೆ ಬಿಟ್ಟು ಕೊಡ್ತಾರೆ ಅಂದ್ರೆ ಇವ್ರೆಷ್ಟು ಪ್ರಾಮಾಣಿಕ ಭಕ್ತಿದಿಂದ ಜನರ ಸೇವೆ ಮಾಡಿರ್ಬೇಕು ಸರ್ ಒಂದ್ಸಾರಿ ಇನ್ನೊಮ್ಮೆ ಚಪ್ಪಾಳೆ ತಟ್ಟೋಣ ಅವ್ರ ತಂಡಕ್ಕೆಲ್ಲ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಈ ನಮ್ಮ ಶಿವಾನಂದ ಗೋಕಾಕ್ ಅವ್ರು ಬಂದಿದ್ದಾರೆ ಸರ್ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ ಮುಗಳು ಕೂಡ ಹಾರಿಗಿರಿ ಮುಗಳು ಕೂಡ ಅಂದ್ರೆ 2 ಜೋಡ್ ಸರ್ 0 ಬ್ಯಾಲೆನ್ಸ್ ಮೇಲೆ ಬಡ್ಡಿ ಕೊಡ್ತಕ್ಕಂಥ ಪತ್ತದ ಅಧ್ಯಕ್ಷರು ಬಂದಿದ್ದಾರೆ ಶಿವಾನಂದ್ ಸರ್ ತಮಗೂ ಕೂಡ ತುಂಬ ಹಾರ್ದಿಕವಾದಂತ ಸ್ವಾಗತ ಸುಸ್ವಾಗತ ಹೈಯೆಸ್ಟ್ ನಾನು ಎಷ್ಟು ಕೊಟ್ರಿ ಟ್ರ್ಯಾಕ್ಟರ್ ಅಂತ ಕೇಳಿನಿ 17 ಟ್ರ್ಯಾಕ್ಟರ್ ಕೊಟ್ರಿ ಸರ್ ಅದು 3% ಬಡ್ಡಿ 12 ಲಕ್ಷಕ್ಕೆ 36,000 ರೂಪಾಯಿ ತುಂಬುದು ಕೇವಲ ಅಂತ ಸೊಸೈಟಿ ಅಧ್ಯಕ್ಷ ಆಗಿಪ್ಪ ನಿನಗೂ ಕೂಡ ತುಂಬ ದೇವ್ರು ಒಳ್ಳೇದು ಮಾಡಲಿ ರೈತನ ಬೆನ್ನೆಲುಬು ಯಾವ್ದಾರ ನಿಮ್ಮ ಸೊಸೈಟಿಗಳು ಬಹುಶಃ ರೈತರ ಸೇವೆ ಮಾಡ್ತಕ್ಕಂಥ ಭಾಗ್ಯ ತಮಗೂ ಸಿಗ್ಲಿ ಡಾಕ್ಟರ್ ಬಂದಿದ್ದಾರೆ ಅಂತ ಹೇಳಿದ್ರೆ ನನಗೆ ಡಾಕ್ಟರ್ ಹೆಸರು ಗೊತ್ತಿಲ್ಲ ಸರ್ ಡಾಕ್ಟರ್ ಅವ್ರ ಹೆಸರು ಏನು ಸರ್ ಚಂದ್ರಶೇಖರ್ ಹೌದು ಎಲ್ಲಾರು ಸೇವೆ ಮಾಡೋರದಾರ ಸರ್ ಕೊರೋನಾದಾಗ ಸೇವೆ ಮಾಡಿದಾರ ಸಾಹೇಬ್ರು ಬಂದಾರ ಸರ್ ಇಲ್ಲಿ ಹಂಗೇನಾರ ನಿನ್ಗೆ ಯಾರು ಆರಾಮಿಲ್ಲ ಎತ್ತಿದ್ದೇವು ಆಚೆ ಕಡೆ ಮ್ಯಾಡ್ಯಾಗ ಆರಾಮಿಲ್ಲ ಎತ್ತಿದ್ ನೋಡಿ ಯಾರು ತಮ್ಮ ಡಾಕ್ಟರ್ ಬಂದಾರ ತೋರ್ಸ್ಕೊಂಡು ಫ್ರೀ ಐತಿ ಇವತ್ತೊಂದು ದಿನ ಜಾತ್ರೆ ನಿಮಿತ್ತವಾಗಿ ಸಾಹೇಬ್ರು ಇವತ್ತೊಂದು ದಿನ ಫ್ರೀ ಬರ್ದು ಕೊಡ್ರಿ ಚೀಟಿ ಮಾತಾಡಿದ್ರೆ ನೀವು ನಾಳೆ ಆದ್ರೆ ಫೋನ್ ಪೇ ಮಾಡ್ತಾರ ಇವತ್ತಿಲ್ಲ ಅವ್ರ ಡಾಕ್ಟರ್ಗೆ ಒಂದ್ಸಲ ಜೋರಾದ ಚಪ್ಪಾಳೆ ತಟ್ಟಿ ಡಾಕ್ಟರ್ ಚಂದ್ರಶೇಖರ್ ಸಾಹೇಬ್ರಿಗೆ ಕೂಡ ತುಂಬ ಹಾರ್ದಿಕವಾದಂತ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೇನೆ ವಿಶ್ವಾನಂದ್ ಸರ್ ಸಾಹೇಬ್ರ ಸರ್ ಅವರೇ ನಿಮ್ಮ ಮಗಲ್ದವ್ರು ಸಾಗರನ ತೂಕದಲ್ಲಿ ಅವ್ರು ತೂಕದಲ್ಲಿ ಬಂದಾರಂದ್ರೆ ನಿಮ್ಮ ಡೋಳಿ ನಾಡ 2 ತೂಗ್ಸೆ ಹೋಗ್ತಾರ ಅವ್ರು ಇವತ್ತು ಹಾಡ ಕೇಳಿ 2 ಮ್ಯಾಳದ ಒಂದೊಂದು ಸಂದನ ಹಾಡ ಕೇಳಿ ಮಹಾಪ್ರಸಾದ್ ತೆಗೆದುಕೊಂಡು ಈಗ ಅವ್ರಿಗೆ ನಾವು ಮಹಾಪ್ರಸಾದಕ್ಕೆ ಬಿಡ್ತಾ ಇದೀವಿ ನೀವು ಪದ್ಯನ ಪ್ರಾರಂಭ ಮಾಡ್ಬೇಕು ಭಕ್ತಿದಿಂದ ಮಹಾಪ್ರಸಾದ್ ತೆಗೆದುಕೊಂಡು ಬಂದ್ ಕೂತ್ ನಿಮ್ದೊಂದ್ ಸಂದ ಅವ್ರದೊಂದ್ ಸಂದ ಹಾಡ ಕೇಳಿ ಅವ್ರ ಮುಂದಿನ ಕೆಲಸ ಕಾರ್ಯಗಳಿಗೆ ನಾವೇನ್ ಮಾಡ್ತಿದ್ವಿ ಅಂತ ಕೇಳ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಲ್ಲಾ ತಂಡ ಸಾಹೇಬ್ರ ತಮ್ಮೊಂದಿಗೆ ಯಾರು ಬಂದಾರ ನನಗೆ ಗೊತ್ತಿಲ್ಲ ಹೆಸರಟ್ಟು ಹಿಂದಿಂದ ಹೇಳ್ಬೇಕು ಸರ್ ಅವಾಗ ನಂತರ ಕರಿತಾ ಇದ್ದೀನಿ ಬಾಗಲಕೋಟೆ ಟೀಮ್ ಬಂದದ ಅವ್ರ ಟೀಮ್ ಅವ್ರೆಲ್ಲ ಗೆಳೆಯರ ಬಳಗಕ್ಕೆ ಶಿವಾನಂದ ಇರ್ಬೋದು ಗೋಪಾಲ್ ಸರ್ ಇರ್ಬೋದು ಡಾಕ್ಟರ್ ಮಧುಸೂದನ್ ಬಿಳಿಗೆ ಅವ್ರು ಇರ್ಬೋದು ಅವರೊಂದಿಗೆ ಬಂದಿರತಕ್ಕಂಥ ಎಲ್ಲಾ ಗಣ್ಯಮಾನ್ಯರಿಗೆ ಎಲ್ಲಾ ಜನ ಬಂದಿದೆ ಸರ್ ನಮ್ಮ ಸಾಹೇಬರು ಜಾತ್ರೆಗೆ ಬರ್ತಾರ ತಾತುರ್ ಮಾಡ್ಕೋತಿರ್ತಾರೆ ನಿಮ್ದು ಏನೋ 360 ದಿನದೊಳಗೆ ಬೇಕಾದಷ್ಟು ಕೆಲಸ ಇರ್ಲಿ ಒಂದು ದಿನ ರೇಖತ್ತು ಸಡು ಮಾಡ್ಕೊಂಡು ಡೊಳ್ಳಿ ನಾಡ ಭಜನ ಗೀಗಿ ಪದ ಈ ದೇವರ ಧಾರ್ಮಿಕ ಕಾರ್ಯಗಳಲ್ಲಿ ನೀವು ಭಾಗಿ ಆದ್ರ 300 ದಿನ 60 ದಿನದೊಳಗೆ ತಪ್ಪು ಮಾಡಿದ್ಯಲ್ಲ ಒಂದು ದಿನಕ್ಕೆ ಸಮ ಆಗ್ತದೆ ಅಂತ ಹೇಳಿ ಶಾಸ್ತ್ರ ಪುರಾಣದಾಗ ಬರೆದಿಟ್ಟಾರ ಬಂಧುಗಳೇ ದಯಮಾಡಿ ಪ್ರತಿ ವರ್ಷನೂ ಕೂಡ ನಿಮ್ಮ ಟೀಮ್ ಕರ್ಕೊಂಡು ಜಾತ್ರೆಗೆ ಬರಬೇಕು ಕಲಾವಿದರಿಗೆ ಭೇಟಿ ಆಗ್ಬೇಕು ಬಂದಿರತಕ್ಕಂಥ ಎಲ್ಲಾ ಗೆಳೆಯರ ಹಿರಿಯರಿಗೆಲ್ಲ ಭೇಟಿಯಾಗಿ ಏನ್ಪ ನಮ್ಮ ಸಾಹೇಬ್ರು ಬಂದು ಭೇಟಿಯಾಗಿ ಹೋದ್ರು ದೊಡ್ಡ ಸಾಹೇಬ್ರು ಅಭಿಮಾನ ಇರ್ತದೆ ನಮ್ಮ ಸಾಹೇಬ್ರು ಬಂದಾರ ಅಂತ ಹೇಳಿ ಅಭಿಮಾನದಿಂದ ನಿಮಗೆ ಭೇಟಿ ಆಗ್ಲಕ್ಕೆ ಬರ್ತಿರ್ತಾರೆ ಪ್ರತಿ ವರ್ಷನೂ ಕೂಡ ತಾವು ಮಾಡ್ತಾ ಇದೀರಿ ಅವ್ರ ಗೆಳೆಯ ಇನ್ನೊಬ್ರು ಇದ್ದಾರೆ ಸಿದ್ದು ಹುಲ್ಲೊಳ್ಳಿ ಅಂತ ಹೇಳಿ ಅವರೆಲ್ಲ ಸ್ನೇಹಿತ ಮಿತ್ರರು ಸರ್ ಬಹುಶಃ ಸಂಜು ಹುಲ್ಲೊಳ್ಳಿ ಸಿದ್ದು ಹುಲ್ಲೊಳ್ಳಿ ಆ ನಂತರ ನಮ್ಮ ಕಂಕನೋಡಿ ಸಾಹೇಬ್ರು ಇವರೆಲ್ಲ ತ್ರಿಮೂರ್ತಿಗಳು ಸರ್ ಬಹಳ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ ಯಾರೇ ಇರ್ಲಿ ಸಣ್ಣವ್ರು ಇರ್ಲಿ ದೊಡ್ಡವ್ರು ಇರ್ಲಿ ಬಸ್ಸು ಈ ಬಾಗಲಕೋಟೆ ಜಿಲ್ಲಾದವ್ ಅಲ್ಲಿ ಸಾಹೇಬ್ರು ಇರ್ತಾರ ಹೋಗಿ ಭೇಟಿಯಾಗಪ್ಪ ಫ್ರೀ ಇದ್ರೆ ಮತ್ ನಾ ಇಲ್ಲೇ ಆಪರೇಷನ್ ಮಾಡ್ಕೋತನಲ್ರಿ ಡಾಕ್ಟರ್ಗೆ ಅಂದೆ ಡಾಕ್ಟರ್ ತಕ್ಕಂದೆ ಓಕೆ ಸರ್ ಮಾಡೋಣ ಓಕೆ ಕೂತ್ಕೊಳ್ಬೇಕು ಈಗ ಯಥಾ ಪ್ರಕಾರವಾಗಿ ಪದ್ಯವನ್ನು ಪ್ರಾರಂಭ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಸೊಲ್ಲಾಪುರ ಜಿಲ್ಲಾ ಸೊಲ್ಲಾಪುರ ತಾಲೂಕು ಕುರುಗೋಟು ಗ್ರಾಮದಿಂದ ನಸರೀನಾ ಬಂದಿದ್ದಾಳೆ ಧರ್ಮದಲ್ಲಿ ಮುಸ್ಲಿಂ ಇದ್ರು ಕೂಡ ಹಿಂದೂ ಧರ್ಮವನ್ನ ಆಕಾಶದ ಎತ್ತರಕ್ಕೆ ಬೆಳೆಸ್ತಕ್ಕಂಥ ಭಂಡಾರ ಪ್ರಿಯ ನಸರೀನ್ ಕುರುಗೋಟು ಅವರು ಪದ್ಯ ಪ್ರಾರಂಭ ಮಾಡ್ತಾರೆ ಒಂದ್ಸರಿ ಚಪ್ಪಾಳೆ ತಟ್ಟಿ ಸರ್ ಓಕೆ ಹಲೋ